ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಸೊ ಒಂದು ಬಾತಿಂಗ್ ಪೌಡ್ರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ರೋಸ್ ಪೆಟಲ್ಸ್ನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ. ರೋಸ್ ಪೆಟಲ್ಸ್ನೆಲ್ಲ ತೆಗೆದು ಬಿಸಿಲಲ್ಲಿ ಒಣಗಿಸ್ಬೇಕು. ಹಾಗೆ ಆರೆಂಜ್ ತೊಗೊಂಡಿದ್ದೀನಿ. ಆರೆಂಜ್ ಹಣ್ಣು ಬೇಡ, ನಮಗೆ ಸಿಪ್ಪೆ ಮಾತ್ರ ಬೇಕು. ಸೊ ಈ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡು ಬಿಸಿಲಲ್ಲಿ ಒಂದಿನ ಒಣಗೋದಕ್ಕೆ ಅಂತ ಇರ್ತೀನಿ. ಇದಾದಮೇಲೆ ನಾನು ಬಾತಿಂಗ್ ಪೌಡ್ರನ್ನ ಹೇಗೆ ಮಾಡೋದು ಅನ್ನೋದನ್ನ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ನೀವು ಕೂಡ ಅದನ್ನು ಟ್ರೈ ಮಾಡ್ಬೋದು, ತುಂಬ ಒಳ್ಳೇದಿದೆ. ನಾನು ಮಾಡ್ಕೊಂಡಿದ್ದೀನಿ, ಆದರೆ ಅದು ಖಾಲಿ ಆಗಿತ್ತು. ಹಾಗಾಗಿ ಮತ್ತೆ ಮಾಡ್ಕೊಳ್ಳೋಣ, ಮಾಡುವಾಗ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವಾಗ ಏನಿದ್ರು ಲಕ್ಷಯ್ ಬಂದಮೇಲೆ ಅವನಿಗೆ ಊಟ ಹಾಕಿ. ನಮ್ಮ ಕಿಶನ್ ಸ್ವಲ್ಪ ತಲೆಹರಟೆ ಜಾಸ್ತಿ ಅಂತಿದ್ದಾನೆ, ನನಗೆ ಎದುರಿಸ್ತಿದ್ದಾನೆ. ಸೊ ಅವನ ತಲೆಹರಟೆಗಳು ಇದ್ದೇ ಇರ್ತದೆ ವಿಡಿಯೋದಲ್ಲಿ. ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ ಅವನು. ಓಕೆನಾ? ನೆಕ್ಸ್ಟು ಈ ರೋಸ್ ಪೆಟಲ್ಸ್ನೆಲ್ಲ ಒಣಗಾಕಿ ಬರೋದು. ಇವಾಗ ಇದನ್ನೆಲ್ಲ ತಗೊಂಡು ಹೊರಟಿದ್ದೀನಿ ಮೇಲ್ಗಡೆಗೆ. ಮೇಲ್ಗಡೆ ಬಂದೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಈ ಬಿಸಿಲಿಗೆ ಬೇಗನೆ ಸ್ಕಿನ್ಗೆ ಯೂಸ್ ಮಾಡ್ತಿರೋದ್ರಿಂದ ಧೂಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೊಂದು ತುಪ್ಪಟ ಮೇಲೆ ಹಾಕ್ತಿದ್ದೀನಿ. ಫೈನಲಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದಾಯಿತು. ನಾನು ಮತ್ತು ಕಿಶನ್ ಇನ್ನೇನು ಲಕ್ಷಯ್ ಬರೋ ಟೈಮ್ ಆಗಿದೆ. ಕಿಶನ್ಗೆ ಊಟ ಎಲ್ಲ ಮುಗಿಸಿದ್ದೀನಿ. ಇನ್ನು ಲಕ್ಷಯ್ ಮತ್ತು ನಾನು ಊಟ ಮಾಡೋದಷ್ಟೇ ಇರೋದು. ಅವ್ನು ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನಪ್ಪ ಅಂದರೆ ನಿನ್ನೆ ಒಂದು ಮೋಮೋಸ್ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ. ಇನ್ನು ಯಾರ್ಯಾರೆಲ್ಲ ಮೋಮೋಸ್ ರೆಸಿಪಿ ನೋಡಿಲ್ಲ ದಯವಿಟ್ಟು ಒಂದ್ಸಲಿ ಹೋಗಿ ನೋಡಿ. ಹಾಗೆ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಏಕೆಂದರೆ ಒಳ್ಳೊಳ್ಳೆ ವೀಡಿಯೋಸ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ಲಕ್ಷಯ್ ಬಂದು ಸ್ನ್ಯಾಕ್ಸ್ ಮಾಡಿಕೊಡು ಅಮ್ಮ ಅಂತ ಕೇಳ್ದ. ಸೊ ಅದಕ್ಕೋಸ್ಕರ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ತುಂಬ ಸಿಂಪಲ್ ಈಸಿಯಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಮೊಟ್ಟೆನ ಒಡೆದಿಟ್ಕೊತಾ ಇದ್ದೀನಿ. ಇದಕ್ಕೆ ನಾನು ಈರುಳ್ಳಿ, ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಈಗ ಚಪಾತಿ ಹಿಟ್ಟನ್ನ ಕಲ್ಸ್ಕೊಂಡು ಬಿಡೋಣ ಅಂತ ಹೇಳಿ ಕಲಸಿಟ್ಕೊತಾ ಇದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ನಾವೇನು ಹೆಚ್ಚಿಟ್ಕೊಂಡಿದ್ವಿ ಈರುಳ್ಳಿ ಮತ್ತು ಕ್ಯಾರೆಟ್, ಕ್ಯಾಪ್ಸಿಕಮ್ ಇದನ್ನೆಲ್ಲ ಎಣ್ಣೆಗೆ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಟಾಣಿನೂ ಸಹ ಹಾಕ್ಕೊತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಕ್ಯಾರೆಟ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ಸೇಮ್ ನಾವು ಎಗ್ ಬುರ್ಜಿ ಮಾಡ್ತೀವಲ್ಲ ಮೊಟ್ಟೆನ ಹಾಕಿ, ಅದೇ ಥರನೇ ಮಾಡ್ಕೊಳ್ಳೋದು. ನಾನಿಲ್ಲಿ ಕ್ಯಾರೆಟ್, ಕ್ಯಾಪ್ಸಿಕಮ್, ಈರುಳ್ಳಿ ಈ ಥರ ವೆಜಿಟೇಬಲ್ಸ್ನ ಹಾಕಿ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ಚಪಾತಿ ಜೊತೆಗೆ ಇದನ್ನು ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈಗ ಚಪಾತಿನೆಲ್ಲ ಲಟ್ಟಿಸ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಚಪಾತಿನ ಬೇಯಿಸ್ಕೊಳ್ಳೋಣ. ಈಗ ಚಪಾತಿಗೆ ಮಯೋನೀಸ್ನ ಹಾಕ್ಕೊಂಡು ಚಪಾತಿಗೆ ಎಲ್ಲ ಕಡೆನೂ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಯೋನೀಸ್ ಹಾಕೋದ್ರಿಂದ ತಿನ್ನುವಾಗ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಯೋನೀಸ್ ಆದಮೇಲೆ ನೆನ್ನೆ ನಾನು ಮೋಮೋಸ್ಗೆ ಅಂತ ಕೆಂಪು ಚಟ್ನಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಆ ಕೆಂಪು ಚಟ್ನಿನೂ ಸಹ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಖಾರವಾಗಿ ಬಾಯಿಗೆ ಸಿಗ್ತಾ ಇರ್ತದೆ, ತುಂಬಾ ರುಚಿಯಾಗಿರುತ್ತೆ. ಈಗ ನಾನು ಏನು ಮಾಡ್ಕೊಂಡಿದ್ದೆ ಮೊಟ್ಟೆದು ಎಗ್ ಬುರ್ಜಿ, ಅದನ್ನು ಸಹ ಚಪಾತಿ ಒಳಗಡೆ ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಟೊಮೊಟೊ ಕೆಚಪ್ನ ಹಾಕ್ಕೊಂಡು ಈ ಥರ ರೋಲ್ ಮಾಡಿಕೊಂಡ್ರೆ ನಮ್ಮ ಎಗ್ ರೋಲ್ ರೆಡಿನೇ ಆಗಿಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ಮನೆಯಲ್ಲಿ ನೀವು ಒಂದ್ಸಲಿ ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಅದರಲ್ಲೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಫೈನಲಿ ರೆಡಿಯಾಗಿದೆ ನಮ್ಮ ಚಪಾತಿ ಎಗ್ ರೋಲ್. ಸೊ ಇವತ್ತು ಟೇಸ್ಟ್ ನಾನೇ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಎಸ್, ಬನ್ನಿ. ಟೊಮೊಟೊ ಕೆಚಪ್ನ ಎತ್ಕೊತೀನಿ.
ಸಕ್ಕತ್ತಾಗಿದೆ. ಏನಿಲ್ಲ, ಆರಾಮಾಗಿ ಮಾಡ್ಕೋಬಹುದು ಅವ್ರಿಗೆ. ಏನೋ ಇದು, ಏನೇನೋ ಮಾಡಿದ್ಯಲ್ಲೋ? ಹಾ, ಏನ್ ಮಾಡಿದ್ಯ ಇದನ್ನೆಲ್ಲ? ಅಯ್ಯೋ ನೋಡಿ ಫ್ರೆಂಡ್ಸ್, ನನ್ನ ಮಗ ಮನೆ ಕಟ್ಕೊಂಡಿದ್ದಾನಂತೆ. ಮನೆ ಕಟ್ಟಿದ್ಯಾ? ಏನೋ ಇದು? ಕಾರ್ ಪಾರ್ಕಿಂಗ್ಗೆ ಇಷ್ಟು ದೊಡ್ಡದ? ಕಾರ್ಗೆ ಬೇರೆ, ಗಾಡಿಗೆ ಬೇರೆ. ಇವ್ನು ನೋಡಿ ಗಾಡಿ ಎತ್ಕೊಬಿಟ್ಟವನೆ. ಕಿಶು ನೋಡಿ ಫ್ರೆಂಡ್ಸ್, ಹೀಗೆ ನಮ್ಮ ಮನೇಲಿ ಒಂದು ವಸ್ತುಗಳು ಇದ್ದಿತ್ತಾವಿರಲ್ಲ, ಎಲ್ಲ ಈ ಥರ ಚಿಲ್ಲಂಪಿಲಿ ಮಾಡ್ತಾನೆ ಇರ್ತಾರೆ. ಇದಕ್ಕೆ ಮುಖ್ಯ ಕಾರಣ ಇವರೇ, ನಮ್ಮ ದೊಡ್ಡ ಬಾಸ್. ಇವ್ರು ನಮ್ಮ ಚೋಟಾ ಬಾಸ್. ಎಲ್ಲ ಅವನ್ನ ಅಷ್ಟು ಕಷ್ಟಪಟ್ಟು ಮಾಡಿರೋ ಕಾಳನ್ನ ಇಟ್ಕೋದಕ್ಕೆ ಅಂತ ನೆನೆ ಹಾಕಿದ್ದೆ, ಇವಾಗ ರೆಡಿ ಇದೆ. ಸೊ ಇದು ಕೊನೆ ಅವರೆಕಾಯಿ ನಮ್ಮ ಕೈಗೆ ಸಿಕ್ಕಿದೆ. ಖುಷಿ ಏನಪ್ಪ ಅಂದರೆ, ಇದನ್ನ ನಮ್ಮ ಹೊಲದಲ್ಲಿ ಬೆಳೆದಿರೋವಂಥ ಅವರೆಕಾಯಿ, ನಮ್ಮಮ್ಮರು ಬೆಳೆದಿರೋ ಅವರೆಕಾಯಿ ಕೊನೆಯದಾಗಿ ನನಗೆ ಸಿಕ್ಕಿದೆ. ಎಷ್ಟೊಂದು ದಿನ ಆಗಿತ್ತು, ಕಾಯಿ ಬಿಟ್ಟಿರಲಿಲ್ಲ, ಕೊನೆಯದಾಗಿ ಬಿಟ್ಟಿದೆ. ಇವಾಗ ಇದೇ ಫ್ರೆಶ್ ಅವರೆಕಾಯಿನ ಇದ್ಕಿದ್ ಬೆಳೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಬೇಡ ಕಣೋ ಅಂದರು, ನನ್ನ ಮಾತು ಕೇಳಲ್ಲ. ಇಬ್ರು ಕಾಳು ಇದಕ್ತೀನಿ ಅಂತ ಬಂದು ನನಗೆ ಕಾಳನ್ನ ಇದಕ್ಕೆ ಕೊಡ್ತಾ ಇದ್ದಾರೆ. ಈಗ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಬಿಡೋಣ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಡಿಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಇಲ್ಲಿ ನಾನು ರುಬ್ಬೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಡಲೆ, ಹಾಗೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಒಂದು ಎರಡು ಈರುಳ್ಳಿ, ಹಾಗೆ ಒಣಮೆಣ್ಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಧನಿಯಾ ಪೌಡರ್ನ ರುಬ್ಬೋದಕ್ಕೆ ಅಂತ ಎತ್ತಿಟ್ಕೊತಾ ಇದ್ದೀನಿ. ಈಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಾಗೆ ನಾವು ಇದ್ಕೊಂಡಿದ್ದೀವಲ್ಲ ಇದಕ್ಕಿದ ಬೇಳೆನ ಸಹ ತಗೊಂಡಿದ್ದೀನಿ. ಈಗ ಒಂದು ತಪ್ಪಲೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಿಂದ ಬೇಗನೆ ಈರುಳ್ಳಿ ಫ್ರೈ ಆಗಿಬಿಡುತ್ತೆ. ಇದನ್ನು ಕುಕ್ಕರಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬೇಗನೆ ಬೇಳೆ ಬೆಂದ್ಕೊಬಿಡುತ್ತೆ. ಈ ಥರ ತಪ್ಪಲೆಯಲ್ಲಿ ಮಾಡೋದ್ರಿಂದ ಒಂದು ಹದವಾಗಿ ಬೆಂದಿರುತ್ತೆ. ಸೊ ನಾನಿವಾಗ ಅದನ್ನು ಬೇಯೋದಕ್ಕೆ ಎಣ್ಣೆಲೆ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟರೊಳಗಡೆ ನಾವು ಇಲ್ಲಿ ಮಿಕ್ಸಿಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ನಾವು ಇದೆಲ್ಲ ಏನು ರೆಡಿ ಮಾಡ್ಕೊಂಡಿದ್ವಿ ಮಸಾಲೆಗೆ ಅಂತ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಒಣಮೆಣ್ಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನಾನಿವಾಗ ಎಲ್ಲ ಸ್ಪೈಸಸ್ಸು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಂಬರ್ತಾಯಿದ್ದೀನಿ. ರುಬ್ಬಿದಾಯಿತು. ಇವಾಗ ಕಾಳು ಸಹ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಕಾಳನ್ನ. ಇವಾಗ ನಾನು ಏನು ಮಸಾಲೆ ರುಬ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ನಾನು ಈ ಮಸಾಲೆನೆಲ್ಲ ಎಣ್ಣೆಲಿ ಫ್ರೈ ಮಾಡಿಲ್ಲ, ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಿಮಗೆ ಯಾವ ಹದ ಬೇಕೋ ಆ ಹದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಬೆಂದಾದಮೇಲೆ ಒಂದು ಕಾಳನ್ನ ತಗೊಂಡು ಕಟ್ ಮಾಡಿ ನೋಡಿ. ಅದು ಈಸಿಯಾಗಿ ಕಟ್ಟಾಯಿತು ಅಂದರೆ ಸಾಂಬಾರು ರೆಡಿಯಾಗಿದೆ, ಕಾಳೆಲ್ಲ ಬೆಂದಿದೆ ಅಂತಲೇ ಅರ್ಥ. ಇದನ್ನೆಲ್ಲ ನೋಡಿಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಕಿಶು, ಏನು ಇದು? ಇಲ್ಲ ನೋಡಿ, ಏನಿದು? ಏನ್ ಮಾಡ್ಕೊಂಡಿದ್ಯಾ? ಅನ್ನ ಮಾಡಿದ್ದ? ತಿಮ್ಮ, ಹಿಂಗೇನ ಮಾಡ್ಕೊಳ್ಳೋದು? ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡ್ಕೊಂಡಿದ್ದೇನೆ ನಾನು ಅಡುಗೆ ಮಾಡೋ ಟೈಮಲ್ಲಿ. ನಾನು ಅಡುಗೆ ಮಾಡೋ ಗ್ಯಾಪಲ್ಲಿ ನೋಡಿ ನನ್ನ ಮಗ ಈ ಥರ ಎಲ್ಲ ಮಾಡ್ಕೊಂಡಿದ್ದಾನೆ. ಈಗ ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವ್ರದ್ದು ಯಾವಾಗಲೂ ಇದ್ದಿದ್ದೆ ಇದೇ ಥರ, ಎಷ್ಟೊಂದು ಮಾಡ್ತಾರೆ ಮನೇಲಿ. ಇದನ್ನೆಲ್ಲ ಸಹಿಸ್ಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಈಗ ಮುದ್ದೆ, ರೈಸು, ಸಾಂಬಾರೆಲ್ಲ ರೆಡಿಯಾಗಿದೆ. ಈಗ ಊಟಕ್ಕೂ ಕೂಡ ಎಲ್ಲರೂ ರೆಡಿಯಾದರು. ಮುದ್ದೆ ಸಾಂಬಾರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕಾಂಬಿನೇಷನ್ನು. ನೀವು ಒಂದ್ಸರಿ ಟ್ರೈ ಮಾಡಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನನ್ನು ಜಾಸ್ತಿ ಮಿಸ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ.